ಬೇರೆ ಇಂಡಸ್ಟ್ರಿಯಲ್ಲಿ ಸೇರಿಸ್ಕೊಂತಾರ ಯಾರಾದ್ರೂ? ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲಾದ್ರೂ ಹೋಗ್ಬಿಟ್ಟು ಅವರು ಅದನ್ನ ಕಂಪ್ಲೇಂಟ್ ಮಾಡ್ಬೋದು. ನಮಗೆ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು. ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ನಾವು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೆ ಇದ್ದಾಗ ನಮ್ಗೆ ಪಾಶ್ ಬಂದಿರ್ಲಿಲ್ಲ. ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಇದು ಗೆಲ್ಲುವೆ. ಬಿಕಾಸ್ CM ಅವ್ರ ತನಕ ಹೋಗಿ ಅದನ್ನ ಅಷ್ಟು ಸದ್ದು ಮಾಡಿ ಅವ್ರ ಎಚ್ಚರಿಕೆ ತಗೊಳ್ಳೋದಕ್ಕೋಸ್ಕರ ಬಂದಿರೋದು ನಮ್ಮ ಪ್ರಕಾರ ದೊಡ್ಡ. ಮೇಡಮ್, ನೀವು ಒಂದಷ್ಟು ಕಂಪ್ಲೇಂಟ್ಸ್ ಗಳನ್ನ ಕೊಟ್ಟಿರಿ, ಅದಕ್ಕೆ ಯಾವ್ದು ಉತ್ತರನೂ ಸಿಕ್ಕಿರಲಿಲ್ಲ, ಏನು ಅದಕ್ಕೆ ಸಮಾಧಾನ ಆಗೋ ತರ ಇದೂ ಆಗ್ಲಿಲ್ಲ. ಏನಾಯ್ತು ಹೇಳ್ತಾ ಇರೋದು, ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಮಾಡ್ತೀವಿಲ್ಲ. ಆಗದೆ ಇರೋದಕ್ಕೆ ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆ ನಾನು ಬಂದಿದಾಗ ನಂಗೆ ಏನೋ ಹೆಲ್ಪ್ ಸಿಗ್ಲಿಲ್ಲ. ಅಂದ್ರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ. ಸೊ ಇಂಥ ಒಂದು ಚಿಕ್ಕ ಅಮೌಂಟ್ ಕೇಸಸ್ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ನಿನ್ ಫೈರ್ ಇಂದ ಬಂದಿದ್ಯಾ? ನಾನು ಫೈರ್ ಇಂದಾನೇ ಬಂದಿದ್ದೀನಿ, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು. ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ. ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಕೇಳಿಸ್ಕೊಂತಾರೆ, ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದಾರೆ ಇದೆಲ್ಲ ಏನು ಇಲ್ಲ ಅಂತ. ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರ್ಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವರು ಗೆಜೆಟ್ ಅಲ್ಲೇ ಇದೆ, ಇದು ಕಾನೂನು ಇದು. ಸೊ ಇದಾಗ್ಲೇ ಬೇಕು. ಅದು ಕಮಿಟಿ ಅವರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್. ಸೊ ಇನ್ನು 15 days 15 days ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದ್ರೆ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರೆ ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀತಾ ನಮಗೆ ವಿಜುವಲ್ ಮಾತ್ರ ಮಾತಾಡೋದಕ್ಕೆ ಬಿಡ್ತಿಲ್ಲ. ಸೊ ಏನು ಹೌದಾ ಅಲ್ವಾ? ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನ ನಾವು ಕೇಳಬೇಕು ಅಂತ. ಸೊ ಇಲ್ಲಿ ಗಂಡಸರು ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅಲ್ಲ. ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ ಅವ್ರ ಸ್ವ ಇಚ್ಛೆಯಿಂದ ಇದು ಏನಾಗ್ತದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆತರ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನು ಇಲ್ಲ, ನಾವು 50 ವರ್ಷ ಇಂದಿದ್ದೀವಿ, 40 ವರ್ಷ ಇಂದಿದ್ದೀವಿ, ಗುಡ್, ನಿಮಗೇನು ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನು ಆಗಿಲ್ಲ, ನನಗಾಗಿದೆ. ನಾನು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ರೂ ಕೂಡ ಲಾಸ್ಟ್ ಅಲ್ಲಿ ಐ ಡಿಡ್ ಸ್ಪೀಕ್. ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಅಂತಂದ್ರೆ ಸೆನ್ಸಿಟೈಸೇಷನ್. ಎಷ್ಟೋ ಸಲ ನಮ್ಗೆ ಅಬ್ಯೂಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಪ್ರೊಫೆಷನಲ್ ಯಾವುದು ಅನ್ಪ್ರೊಫೆಷನಲ್ ಯಾವುದು ಅಂತಾನು ಗೊತ್ತಿಲ್ಲ. ಅದು ಚಿಕ್ಕ ವಿಷಯಗಳಲ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು, ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ, ಚಿಕ್ಕ ವಿಷಯಗಳಲ್ಲೂ ಇದೆ. ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಟ್ಟದಾಗ ಮುಟ್ಟೋದ್ರಿಂದ ಹಿಡಿದು, ಕೆಟ್ಟದಾಗ ಮಾತಾಡೋದ್ರಿಂದ, ಬಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು. ನನಗೇನು ಭಯ ಇಲ್ಲ. ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗು ಇರ್ಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್. ನನಗೆ ಹೇಗಿದ್ರು ಐ ನೋ ದಟ್ ಒಬ್ರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದು ಅಷ್ಟೇ ನನ್ನ ಆಸೆ. ಎದುರಾಗಿದೆ ಇಂಥ ಸಮಸ್ಯೆ ಎದುರಾಗಿದೆ, ಅಬ್ಯೂಸ್ ಮಾಡಿದಾರ ಮೇಡಮ್, ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿತ್ತು. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾ ಇರ್ಬೋದು. ಯಾರು ಹೇಳಿದ್ರು ಮೇಡಮ್ ಈ ಮಾತನ್ನ? ಸೊ ಅವ್ರು ಸೀನಿಯರ್ ಆಕ್ಟರ್ಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವ್ರ ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸ್ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್. ಆದ್ರೆ ಒಬ್ರು ನೋವನ್ನ ಹೇಳ್ಕೊಡುವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲಾನು ನಾನು ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅವ್ರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದಲ್ಲ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡ್ಬೇಕಾ?